ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು. ಸಾಯಿಬಾಬಾ ಟೆಂಪಲ್ ಒಳಗಡೆ ಹೋಗೋಣ, ಭಗವಂತನ ದರ್ಶನ ಮಾಡೋಣ, ಆಶೀರ್ವಾದ ತಗೊಳ್ಳೋಣ. ನೋಡಿ ಗೈಸ್, ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಸಾಯಿಬಾಬಾ. ಶಿರ್ಡಿ ಸಾಯಿಬಾಬಾ ಶಿರ್ಡಿಯಿಂದ ಇಲ್ಲಿ ತೊಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದ್ರು. ನವಗ್ರಹ ಸ್ವಾಮಿಗಳು ದೇವಸ್ಥಾನ. ನವಗ್ರಹ ಸ್ವಾಮಿಗಳಿಗೊಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾ ಅಮ್ಮ ಜೈ. ಏನು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ಅಮ್ಮನ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. ಪಕ್ಕದಲ್ಲಿ ವಿಘ್ನೇಶ್ವರ, ಮಾತಾ ಸರಸ್ವತಿ ದೇವಿ, ತುಂಬ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ ಅಮ್ಮನ. ಅಮ್ಮ ಆಶೀರ್ವದಿಸ್ರಿ ತಾಯಿ ದೇವತೆ. ವಿಘ್ನೇಶ್ವರ ಮಾತಾ. ಸಾಯಿಬಾಬನ ನೋಡಬೇಕು ಅಂದರೆ ಮೆಟ್ಲು ಹತ್ಕೊಂಡು ಹೋಗಬೇಕು ಮೇಲ್ಗಡೆಗೆ. ಎಷ್ಟು ಸುಂದರವಾಗಿದೆ ಈ ಜಾಗ ಅಂತ ನೋಡಿ ಗಾಯ್ಸ್. ದೇವಸ್ಥಾನ ಅಂತಾರ, ಯಾವುದೋ ಒಳ್ಳೆ ಇದಕ್ಕೆ ಹೋಗ್ತೀವಲ್ವ ನಾವು, ಈ ಮನಸ್ಸು ರಿಲ್ಯಾಕ್ಸ್ ಮಾಡೋಕ್ಕೆ ಹೋಗ್ತೀವಲ್ಲ, ಆ ಥರ ಜಾಗ ಥರ ಇದೆ. ಆದರೆ ಇದು ದೇವಸ್ಥಾನ, ಸಾಯಿಬಾಬಾ ಟೆಂಪಲ್. ಈ ಕಡೆ ಇಳಿಯೋಕ್ಕೆ ಕೊಟ್ಟಿದ್ದಾರೆ, ಆ ಕಡೆ ಹತ್ತೋದು, ಈ ಕಡೆ ಇಳಿಯೋದು. ದೇವಸ್ಥಾನ ಮಾತ್ರ ತುಂಬ ಅದ್ಭುತವಾಗಿದೆ, ಸಖತ್ತಾಗಿದೆ. ಭಗವಂತನ ಆಶೀರ್ವಾದ. ಇನ್ನೂ ತುಂಬ ದೇವರುಗಳಿದೆ ಇಲ್ಲೆಲ್ಲ, ಇಷ್ಟೊಂದು ದೇವರುಗಳು. ಗೋಶಾಲೆ ಇದೆ. ನೋಡಿ, ಒಂದು ದೇವಸ್ಥಾನ ಈ ರೇಂಜಿಗೆ ಚೆನ್ನಾಗಿದೆ ಅಂದರೆ ಮನಸ್ಸು ಮುಟ್ಟೋ ಥರ ಇದೆ. ಇದು ಶಿವಲಿಂಗ. ಅಲ್ಲಿ ನೀರು ಹಾಕಿದ್ರೆ ಅದು ಇಲ್ಲಿ ಬರುತ್ತೆ, ತಲೆ ಮೇಲೆ, ದೇವ್ರ ತಲೆ ಮೇಲೆ ಬೀಳುತ್ತೆ. ಶಿವ ಪರಮಾತ್ಮ ಪ್ರಭು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಗೋಗ್ರಾಸ ತಗೊಂಡಿದ್ದೀನಿ, ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ ನೋಡಿ. ಗೋಗ್ರಾಸ ಕೊಟ್ಟು ಭಗವಂತನ ಆಶೀರ್ವಾದ ತಗೊಂಡು ಥ್ಯಾಂಕ್ ಯು.
ನೋಡಿ ಗಾಯ್ಸ್, ಹಾಗೆ ಈ ದೇವಸ್ಥಾನದಲ್ಲಿ ಎಲ್ಲ ಥರದ ಗೋಮಯದಿಂದ ಮಾಡಿರುವಂಥದ್ದು, ಗೋಮೂತ್ರದಿಂದ ಮಾಡಿರುವಂಥದ್ದು ಎಲ್ಲ ಥರ ಮೆಟೀರಿಯಲ್ಸು ಸಿಗುತ್ತೆ. ದೇವ್ರ ಪುಣ್ಯ ನಮಗೆ ವರಮಹಾಲಕ್ಷ್ಮಿಗೆ ಮುಂಚೆನೇ ನಮಗೆ ಹಸುವಿನ ಗಂಜಲ, ಪ್ಯೂರ್ ನಾಟಿ ಹಸು ನೋಡಿ, ಅಲ್ಲಿ ಹಸು ಇಲ್ಲಿ ಗಂಜಲ, ಆ ಥರ ಪ್ಯೂರ್ ನಾಟಿ ಹಸುವಿನ ಗಂಜಲ ಸಿಕ್ತು. ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ಶಿವಪ್ಪನ ಸನ್ನಿಧಿಯಲ್ಲೇ ಬಸವೇಶ್ವರ ಸ್ವಾಮಿ, ಅದರೊಳಗಡೆನೆ ಎಲ್ಲ ಪ್ರಾಡಕ್ಟು ಸಿಗುತ್ತೆ ನಮಗೆ. ನೋಡಿ ಮೇವು ಕೊಡ್ತಾರೆ ಅಂತ ಮುಂದೆ ಬರುತ್ತೆ. ಆದರೆ ನಾನು ಆವಾಗಲೇ ಕೊಟ್ಟೆ ಮೇವು. ಎಲ್ಲರೂ ಬಂದು ಹೀಗೆ ಹಸುವಿನ ಮುಟ್ಟಿ ಹಸುವಿಗೆ ಮೇವೆಲ್ಲ ಕೊಟ್ಟು ನೋಡ್ಕೊಳ್ತಾರೆ ಚೆನ್ನಾಗಿ. ದೇವಸ್ಥಾನದ ಎಂಟ್ರೆನ್ಸು ನೋಡಿ, ಎಂಟ್ರೆನ್ಸಿಂದ ಬಂದರೆ ಒಂದೊಳ್ಳೆ ಅನುಭವ. ಸಿಟಿ ಮಧ್ಯದಲ್ಲಿ ಈ ಥರ ಒಂದು ದೇವಸ್ಥಾನ ಇದೆ ಅಂತ ಅಂದರೆ ಎಷ್ಟು ಚೆನ್ನಾಗಿದೆ. ಗೋಮಾತೆನೂ ನೋಡ್ಬೋದು. ಮತ್ತು ಗುರುವಾರ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತಂತೆ ಗೈಸ್. ಗುರುವಾರ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ. ಅನ್ನಪ್ರಸಾದ ಇರುತ್ತೆ, ಆ ಕಡೆ ಕೌಂಟ್ರ್ ಇದೆಯಲ್ಲ ಅಲ್ಲಿ ಅನ್ನಪ್ರಸಾದ ಇರುತ್ತೆ. ಇದ್ರದ್ದು ಲೊಕೇಶನ್ ಬಂದು ಅರಕೆರೆಯಿಂದ ಚೂರು ಮುಂದೆ ಬಂದರೆ ಸಾಯಿಬಾಬಾ ಟೆಂಪಲ್ ಅಂತ ಹೇಳಿದ್ರೆ ಯಾರಾದರೂ ಹೇಳ್ತಾರೆ ನೋಡಿ, ಸಾಯಿಬಾಬಾ ಟೆಂಪಲ್. ನನಗಂತೂ ಇವತ್ತೊಂದು ದಿನ ತುಂಬ ಅದ್ಭುತವಾಗಿತ್ತು. ನಿಮ್ಮ ದಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನನಗೆ ಬರೋದೇ ಈ ಥರ ವೀಡಿಯೋಸೇ ಗಾಯ್ಸ್. ಯಾಕೆಂದರೆ ನಾನು ಜಾಸ್ತಿ ದೇವ್ರ ಭಕ್ತಿ ಮಾಡ್ತೀನಿ, ದೇವಸ್ಥಾನಗಳಿಗೆ ಹೋಗ್ತೀನಿ. ಕಾಶಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ಲ ದೇವ್ರುಗಳ್ನೂ ನೋಡಿದ್ದೀನಿ. ಬಟ್ ಆವಾಗೆಲ್ಲ ಈ ಥರ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋಷ್ಟು ಧೈರ್ಯ ಇರಲಿಲ್ಲ. ಬಟ್ ಈಗ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಗಾಯ್ಸ್.